ಅದನ್ನ ಇಟ್ಕೊಳ್ಳೋದು ಒಳ್ಳೇದನ್ಸತ್ತೆ. ಲೈಸೆನ್ಸ್ ಇರೋ ಗನ್ ಇದ್ರೆ ಅದ್ರ ಬುಲೆಟ್ಸ್ನ ನೀವು ಸರ್ಕಾರಕ್ಕೆ ಲೆಕ್ಕ ಕೊಡಬೇಕಾಗತ್ತೆ. ಯಾವಾಗಲೂ ನಿಮ್ಮ ಗನ್ನ ನಿಮ್ಮ ಸೆಕ್ಯೂರಿಟಿಗೆ ಬಳಸ್ತೀರಾ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಕೆಲಸಕ್ಕೆ ಅಡ್ಡ ಬರೋನ್ನ ನೀವು ಮುಗಿಸ್ಬೇಕಾಗತ್ತೆ. ಅದಕ್ಕೆ ಲೈಸೆನ್ಸ್ ಇಲ್ಲದೆ ಇರೋ ಗನ್ ಇದ್ರೆ ತುಂಬಾ ಒಳ್ಳೇದು. ಬುಲೆಟ್ಸು ಪೊಲೀಸ್ ಕೈಗೆ ಸಿಕ್ಕಿದ್ರೂ ನಿಮ್ಮನ್ನ ಟ್ರೇಸ್ ಮಾಡಕ್ ಯಾರ ಕೈಲೂ ಆಗಲ್ಲ ಸರ್. ಎಲ್ಲ ಹೇಳಿ ರೆಡಿ ಮಾಡಿನೇ ಕರ್ಕೊಂಡು ಬಂದಿದ್ಯಾ ಅನ್ಸುತ್ತೆ. ಹೌದು ಸರ್, ಎಲ್ಲ ಹೇಳಿದ್ದೀನಿ. ಅವಳಿಗೂ ಎಲ್ಲ ಅರ್ಥ ಆಗಿದೆ. ಜೀವನದಲ್ಲಿ ಮುಂದೆ ಬರಬೇಕು ಅಂತ ಅಂದ್ರೆ ನಿಮ್ ಥರನೇ ದಾರಿ ಹಿಡಿಬೇಕು ಅನ್ನೋದು ಮನವರಿಕೆ ಆಯ್ತಲ್ಲ, ಅದಕ್ಕೆ ಸರ್. ಇಲ್ಲ ಅಂದ್ರೆ ಎಂತ ಒಳ್ಳೆ ರ್ಯಾಂಕ್ ಪಡೆದಿದ್ರೆ ಏನು, ಅದೇ ಜೀವನ. ಲೋನ್ ತಗೊಳಕ್ಕೆ ಮತ್ತೆ ಮನೆ ಕಟ್ಟಕ್ಕೆ EMI ಮತ್ತೆ ಮಕ್ಕಳು ಅವ್ರ ಸ್ಕೂಲು ಅದು ಇದು ಮುಗಿದೇ ಇರೋವಂಥದ್ದು ಸರ್. ಅದಕ್ಕೆ ಈ ದಾರಿ ಎಲ್ಲದಕ್ಕಿಂತ ಒಳ್ಳೇದು ಅಂತ ನಾವಿಬ್ರು ಡಿಸೈಡ್ ಮಾಡಿದೀವಿ. ಅಂಡ್ ಈ ಮಿಡಲ್ ಕ್ಲಾಸ್ ಜೀವನದಿಂದ ಪರ್ಮನೆಂಟ್ ಆಗಿ ಹೊರಗಡೆ ಬಂದ್ಬಿಡ್ಬೇಕು ಅಂತ ನಾವಿಬ್ರು ಡಿಸೈಡ್ ಮಾಡ್ಕೊಂಡಿದೀವಿ ಸರ್. ಇದೆಲ್ಲ ಮಾತಾಡಕ್ಕಷ್ಟೇ ಚೆನ್ನಾಗಿರುತ್ತೆ. ಏನಾದ್ರೂ ಪ್ರಾಬ್ಲಮ್ ಆಗಿ ಪೊಲೀಸವ್ರ ಹತ್ರ ಸಿಗಾಕೊಂಡ್ರೆ ಯಾವುದೇ ಕಾರಣಕ್ಕೂ ಬಾಯಿ ಬಿಡಬಾರ್ದು. ಅದೆಲ್ಲದಕ್ಕೂ ಭಯ ಆಗತ್ತೆ ಅಂತಂದ್ರೆ ಇವತ್ತೇ ನಿರ್ಧಾರ ಮಾಡ್ಕೊಳ್ಳಿ. ನಿಮ್ಮ ದಾರಿ ನೀವು ನೋಡ್ಕೋಬಹುದು. ಸರ್, ದುಡ್ಡಿರೋರು ಅರೆಸ್ಟ್ ಆದ್ರೆ ಏನೂ ಆಗಲ್ಲ ಸರ್. ನಾನೇನಾದ್ರೂ ಸಿಗಾಕೊಂಡು ಜೈಲ್ಗೆ ಹೋದ್ರೆ ನೀವು ನನ್ನ ಬಿಡಿಸಲ್ವಾ ಸರ್? ಅರ್ಧ ಗಂಟೆಲಿ ಬಿಡಿಸ್ತೀನಿ. ಡಿಪಾರ್ಟ್ಮೆಂಟ್ ಉಗುರು ಕೂಡ ನಿಮ್ಮ ಮೈ ಮೇಲೆ ತಾಕೋದಕ್ಕೆ ಬಿಡಲ್ಲ. ಅಷ್ಟು ಸೇಫ್ ಆಗಿ ಆಚೆ ಕಳಿಸ್ತೀನಿ.